ಮುಚ್ಚಿ ಹಣೆ ಬರಹ ನನ್ನ ಅಂದ್ರೆ ನೀವು ಸಣ್ಣ ಇದರಿಂದ ಎಷ್ಟು ದಿನ ಬೇಕಣ್ಣ? ಇಲ್ಲಿ ಬರೋಣ ಮುಂದಕ್ಕೆ, ನೀನು ಈ ಕಡೆ ಎಷ್ಟು ದಿನ ಬೇಕಾಯ್ತದೆ? ಅವ್ರು ಚಾಕಿ ಕೊಡ್ತಾರೆ 2 ಜಾರದವ ನಮ್ಗೆ. ಜಗೇಶಣ್ಣರು ಅಲ್ಲಿ ಜಗೇಶಣ್ಣರು ನಮ್ಗೂ ಚಾಕಿ ಕೊಡ್ತಾರೆ. ಅಲ್ಲಿಂದ ತಗೊಂಬಂದು ನಾವ್ ಇಲ್ಲಿ ರೇಷ್ಮೆ ಹಾಕೋತೀವಿ. ಅಲ್ಲಿಂದ ತಂದು ಇಲ್ಲಿಗೆ ಹಾಕೋತೀರಿ. ಎಷ್ಟು ದಿನಕ್ಕೆ ಅವು ಈ ತರ ಈ ಸೈಜ್ ಬರ್ತವೆ? ಇವು 18 ದಿನಕ್ಕೆ ಈ ಸೈಜ್ ಬರ್ತಾವಣ. 18 ದಿನಕ್ಕೆ? 18 ದಿನ ಮಳೆಗಾಲ, 21 ದಿನ 22 ದಿನ ಆಯ್ತದೆ. ಈ ಬೇಸಿಗೆಯಲ್ಲಿ 18 19 ದಿನಕ್ಕೆ ಉಳ್ಳಾಣ ಹೋಯ್ತದೆ. ಅವ್ರು ನಮ್ಗೆ 2 ಜಾರದ ಎಬ್ಬರಿಸ್ಕೊಡ್ತಾರೆ. ನಾವು ಇಲ್ಲಿ 3 ಜಾರ 4 ಜಾರ ಎಬ್ಬರಿಸ್ಕೊಂಡು ಸೊಪ್ಪು ಹಾಕ್ತಿವಿ. ಆ ಸೊಪ್ಪು 7 ಸೊಪ್ಪು ಉಳ್ಳಾಣ ಹೋಯ್ತದೆ. 7 ಸೊಪ್ಪು ಬೇಕು ಅಂದ್ರೆ 7 ಸೊಪ್ಪು ಅಂದ್ರೆ ಎಷ್ಟೊಂದು 15 20 ದಿನ ಬೇಕಾ? 20 ದಿನ ಬೇಕಾ? 20 ದಿನ. 7 ಸೊಪ್ಪಿಗೆ ಈ ಸೈಜ್ ಬಂದ್ಬಿಡ್ತವೆ. 7 ಸೊಪ್ಪು ಈ ಸೈಜ್ ಬಂದು ಹಣ್ಣಾಯ್ತವೆ. ಹಾ, ಅಷ್ಟೊಂದು ಚಿಕ್ಕದಾಗಿರ್ತಾವ ಮರಿ. ಅವ್ರ ಮೊಟ್ಟೆ ತಂದು ಚಾಕಿ ತಂದು ಕೊಡ್ತಾರೆ. ಹಾ, ಅವತ್ರನ್ನ ನೀವು ಬೆಳೆಸಿ ಈ ಸೈಜ್ ಮಾಡಿ. ಎಷ್ಟು ಬರ್ತದಣ್ಣ ಖರ್ಚು? 3,000 ಮಾಡ್ಬಿಟ್ಟಿದ್ರು. ಈಗ 8,000 ಮಾಡವ್ರೆ. 100 ಮೊಟ್ಟೆಗಳ 100 ಮೊಟ್ಟೆ ಚೆನ್ನಾಗೆ ಕಾಣಿಸ್ತಾ 8,000. ಮಾತಾಡವ ನೀನು ಚೆನ್ನಾಗಿ ಕಾಣಿಸ್ತು. ಹಿಂಗ ಹುಳ ಇದು ಬೇರೆ ಕೆಲಸ ಮಾಡ್ತೀರಾ? ಯಾವ ಊರು ನಿಮ್ದು? ಎಲ್ಲ ಊರ ಹೆಸರು ಹೇಳ್ರವ. ಮಲ್ಗೆ ಮಟ್ಲು. ಮಲ್ಗೆ ಮಟ್ಲು ನಿಂತ್ಕೊಡ್ರಿ. ಗೊರಕ ಗುರ್ರಕ್ಕ ಏನ್ ಬೇಕಣ್ಣ? ಅದು ಏನ್ ಬೇಕು ಹೇಳು. ನಿನ್ಗೆ ಇಂಥದ್ ಬೇಕಂತ ಹೇಳುವ. ಏನ್ ಬೇಕು ಹೇಳುವ. ನೋಡವ, ನಾವೇನ್ ತಗೊಳಕಲ್ಲ. ನಮ್ದೊಂದ್ ಚಾನಲ್ ಅವೇ, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ರೈತರು ಏನ್ ಕಷ್ಟ ಪಡ್ತಾವ್ರೆ. ಈಗ ರೈತರ ಮಕ್ಳಿಗೆ ಆಲ್ಮೋಸ್ಟ್ ಹೆಣ್ಣು ಕೊಡ್ತಾ ಇಲ್ಲ. ಎಲ್ಲ ಸಿಟಿಲಿ, ಅರ್ಥ ಮಾಡ್ಕೊಳ್ಳಿ, ಸಿಟಿಲಿ ಒಂದ್ ಕಸ ಗುಡಿಸ್ಲಿ, ಪೋಲಿ ಆಗಿರ್ಲಿ, ನನ್ ಮಗ ಸಿಟಿಲಿ ಅವನೇ, ನನ್ನ ಅಳಿಯ ಸಿಟಿಲಿ ಅವನೇ ಅಂತ ಹೇಳ್ತೀರಿ. ಈಗ ನಿಮ್ ಮಕ್ಳುಗಳಿಗೆ ಯಾರು ಗಂಡು ಮಕ್ಳು ಇದ್ದಾರ? ಬಚಾವ್ ಹೋಗೋದ್ರಿ ಹಂಗಾರ. ಈಗ ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ. ಹೇಳು ಇವಾಗ. ಈಗ ನಮ್ಮ ರೈತರು ನಾವು ಇಷ್ಟೆಲ್ಲ ಕಷ್ಟ ಪಡ್ತೀವಿ, ರೈತರ ಮಕ್ಳಿಗಿಲ್ಲ. ಇವಾಗೆಲ್ಲ ಸಿಟಿ ಅಷ್ಟೇ ಕಷ್ಟ ಬೀಳ್ತಾವೆ, ಯಾಕೆ ಕೊಡವ ಅಂತಾರೆ. ಇವಾಗ ಕಷ್ಟಪಟ್ರೆ ಅಲ್ವೇ, ಈಗ ಕಷ್ಟಪಟ್ಟು ಅನ್ನ ತಿಂತ ಇದೀವಿ ನಾವು. ಅಧಿಕ ಬರ್ಬೋದು ಇದ್ರಲ್ಲಿ. ಬಂದ್ರೆ ಬಂತು. ಇವಾಗ ಬಿರಿ 400 ರೂಪಾಯಿ 300 ರೂಪಾಯಿ 500 ರೂಪಾಯಿ ರೈಟು. ಇದು ಓನ್ ಬಿಸ್ನೆಸ್ ನಿಮ್ದು. 100 ಮೊಟ್ಟೆ ಬಂದು 10,000 ಮೊಟ್ಟೆ ಹುಳ ತರಬೇಕಾದ್ರೆ 100 ಮೊಟ್ಟೆ 10,000. ಈಗ 100 ಮೊಟ್ಟೆಗೆ ಎಷ್ಟು ಕೆಜಿ ಗುಡ್ ಬೆಳೆದಿರಿ? ಇದು 100 ಮೊಟ್ಟೆ ಏನೊಂದು 50 ಕೆಜಿ ಬಂದದ? 100 ಮೊಟ್ಟೆಗೆ 100 ಕೆಜಿ ಬರ್ತದೆ. ಲಾಭ ಇಲ್ವೇನವ? ಲಾಭ ಆಯ್ತಲ್ವಾ? ಇವಾಗ ಲಾಭ ಬರುತ್ತೆ ಅಂತ ಹೇಳ್ತೀರಾ? ಕೂಲಿ ಒಳಗೆ 250 ಬಂತು. ಅವ್ರಿಗೆ ಉಳೆ ತಂದು ತಾವಿಂದ ಚಂದ್ರಿಕೆ ತಾವಿಂದ ಸಾಕೋರ್ ತಾವಿಂದ ಸೊಪ್ಪು ಕಟ್ ಮಾಡೋರ್ ತಾವಿಂದ ಎಷ್ಟು ದುಡ್ಡು ಆಯ್ತದೆ ಅಂತ ನೀನ್ ಲೆಕ್ಕ ಮಾಡಿ ಹೇಳ್ಬೋದು. ಕಳೆ 10 ಮೂಟೆ 15 ಮೂಟೆ ಮೇವು ತರ್ಬೇಕು. 1,000 ಕುಡಿಗೆ ಔಷಧಿ ಹೊಡ್ಬೇಕು, ಸೊತ್ತೆಗೆ ಔಷಧಿ ಹೊಡ್ಬೇಕು, ಸುಣ್ಣ ತರ್ಬೇಕು, ಪೇಪರ್ ತರ್ಬೇಕು. ಅವ್ರಿಗೆ ಎಷ್ಟು ಒಟ್ಟಿನಲ್ಲಿ ಇದೆಲ್ಲ ಖರ್ಚು ಕೇಳಿದ್ರೆ ಎಷ್ಟು ಮಿಕ್ಕದ ಅಷ್ಟೇ. ಒಟ್ಟಿನಲ್ಲಿ ಈಗ ಆದಿಕ ಇದ್ದು ಮಾಡ್ತಾ ಇದೀರಾ, ಆದಿಕ ಇಲ್ದಿರ ಮಾಡ್ತಾ ಇದೀರ? ಈಗ ಉಳ್ಕೋತದೆ. ನಿಮ್ ಕೂಲಿ, ನಿಮ್ ಖರ್ಚು, ನಿಮ್ದು ಏನಾದ್ರೆ ಎಲ್ಲ ಕಳೆದಿ ಉಳಿತದೆ. ಯಾರು ಇಲ್ಲ, ಸುಮ್ ಮಾಡಕ್ಕಾಗತ್ತೆ? ಸುಮ್ ಯಾರು ಮಾಡಕ್ಕಾಗಲ್ಲ. ಆಯವ ನೀನ್ ಆದ್ರೆ ಸರಿ. ನೀನೇ ಅರ್ಜೆಂಟ್ ಅಲ್ಲಿ ಇದ್ದೀವಿ ಪಾಪ ಇವತ್ತು. 11 ಗಂಟೆ 12 ಗಂಟೆ ಆದ್ರೆ ಏನ್ಕೂ ಸೇರಲ್ಲ ಇವಳ. ಅಷ್ಟೊಳಗಡೆ ಎತ್ಕೊಡ್ಬೇಕವಲ್ಲ. ಈ ಮೇಲ್ಗಡೆಯಿಂದ ಎತ್ತಿದ್ದೀರಾ? ಇಲ್ಲ, ಇವಾಗ ಬಂದಿರೋದು. ಹೌದು, ಇವಾಗ ಬಂದು ಎಲ್ಲ ಇವಾಗ ಎತ್ತಬೇಕು ಒಂದೂರಿಗೆ. ಇಲ್ಲ ಅಂದ್ರೆ ಬರ್ತ್ ಬಿಡ್ತದೆ. ಎಲ್ಲ ಮಲ್ಗೆ ಮಟ್ಲವ್ರು. ಎಲ್ಲ ಮಲ್ಗೆ ಮಟ್ಲವ್ರೆ. ಮತ್ತೆ ಒಂದು ಆರ್ಡರ್ ಹೇಳವ. ಹೇಳ್ರಿ, ಕೊಟ್ಬಿಡ್ತಾರೆ. ಈಗ ಅಯ್ಯೋ ಹೇಳಿ ಬಿಡು, ಏನ್ ಅದ್ರಲ್ಲಿ ಇಷ್ಟು ಮಧ್ಯಾಹ್ನದಕ್ಕೆಲ್ಲ ಆದೇ ಬಿಟ್ಬಿಡ್ತೀರಿ. ಎಲ್ಲಿ ಬಿಡೋದು ಇವು?
ಪರಿತದೆ ಗೂಡಾಯ್ತದೆ. ಒಳ್ಳೇದಾಗ್ಲಿ. ಓ ಅದು ಬೇರೆ ಇದೆಯಾ? ಮಳೆಗೂ ಇದಕ್ಕೆ ಸಂಬಂಧ ಏನು? ಓ ಮಳೆ ಊದ್ಬಿಟ್ರೆ ಇವಾಗ ನೀವೇನು ಮಳೆಗಾಲದ ಇದ್ರ ಒಳಗಡೆ ತಾನೆ ಬಿಡೋದು ಇವು? ಓ ಕೋಲ್ಡ್ ಆದ್ರೆ ಬರಲ್ಲ, ಹೀಟ್ ಬೇಕು ಇವಕ್ಕೆ. ಈ ಉಚ್ಚೆ ಉಯ್ತದಲ್ಲ, ಆ ಉಚ್ಚೆ ಗೂಡನ್ನ ಕುತ್ಕೋದು ಅದು ಚಂಪಗಾಗೋಯ್ತದೆ ಗೂಡು. ಹಂಗಾರೆ ಫುಲ್ ಬಿಸಿಲಿದ್ರೆ ಬಿಸಿಲಿದ್ರೆ ಚೆನ್ನಾಗಿರ್ತದೆ, ಸಖತ್ತಾಗಿರ್ತದೆ. ಹೌದಾ? ಓ ಇದ್ರಲ್ಲೂ ಏನು ನಾನಾ ರೀತಿ ಅದೇ, ಇದ್ರಲ್ಲೂ ಕಲಿಯೋದು ಬೇಜಾನದೆ, ನಮ್ಗೆ ಗೊತ್ತಾಗಲ್ಲ ಬಿಡ್ರಿ. ಹಾಗಾದ್ರೆ ರೈತರಿಗೆ ಕಷ್ಟನೂ ಅದೇ ಸುಖನೂ ಅದೇ. ಇವೆಲ್ಲ ಫುಲ್ ಎಣ್ಣೆನಾ? ಇವೆಲ್ಲ ತಗೋಗ ಬಿಡೋದೇನೆ? ನೀವು ಆಲ್ರೆಡಿ ಬಿಟ್ಟಿದ್ದೀರಾ? ಇವಾಗ ಬಿಟ್ರೆ ಸಂಜೆ ಎಲ್ಲ ಪರ್ಕೋತದೆ. ಅಕ್ಕ ಎಷ್ಟು ವರ್ಷದಿಂದ ಈ ತರ ಇದು ಮಾಡ್ತಾ ಇದೀರಿ ನೀವು ರೇಷ್ಮೆಲಿ? ನಾವು ಒಂದು 20 ವರ್ಷದಿಂದ 20 ವರ್ಷದಿಂದ. ನಾವು ಮದುವೆಗೆ ಬಂದಾಗಿಂದ ಇದೇನೇ ಇದೆ, ಪರವಾಗಿಲ್ಲ. ಹಂಗಾರೆ ನಿಮ್ಗೆ ಅನುಭವ ಬೇಜಾನದ ಇದ್ರಲ್ಲಿ. ಎಲ್ಲ ಇದೆಯಾ ಕಣಪ್ಪ ಇಲ್ಲಿ ಹಳ್ಳಿಗಳಲ್ಲಿ. ರೇಷ್ಮೆನೆ ಯಾರು ಇಲ್ಲ ಕಣವ, ನಿಮ್ ಬದ್ದೆ ಬರ್ತದ ನೋಡವ. ನಿಮ್ಮನ್ನ ಹಾಕ್ಲೇಬೇಕು ನಾನು. ಯಾರನ್ನ ಹಾಕ್ತೀನ ಬಿಡ್ತೀನ ಗೊತ್ತಿಲ್ಲ. ಯಾವಾಗ ಹಾಕ್ತೀರಿ? ಈಗ ನಿಮ್ದು ಯಾವ